ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಸಂಜೆಯ ರಾಜ ಧೃತರಾಷ್ಟ್ರನಿಗೆ ಭೀಷ್ಮರ ಮುಖದಿಂದ ಹೇಳಲ್ಪಟ್ಟಿರುವಂತಹ ಶ್ರೀಕೃಷ್ಣನ ಮಹಿಮೆಯನ್ನ ಹೇಳೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಬ್ರಹ್ಮ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ. ಆದರೆ ದೇವತೆಗಳು, ಇವರು ಗಂಧರ್ವರು, ಋಷಿಗಳು, ಇವರಿಗೆಲ್ಲ ಯಾರಿಗೆ ಇವರು ಪ್ರಾರ್ಥನೆ ಮಾಡ್ಕೊಂಡ ಅಂತ ಗೊತ್ತಾಗ್ಲಿಲ್ಲ. ಬ್ರಹ್ಮ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ನೀನು ಏನು ಮನಸ್ಸಲ್ಲಿ ಇಚ್ಛೆ ಪಟ್ಟಿದ್ಯೋ ಅದು ಪೂರ್ತಿ ಆಗುತ್ತೆ ಅಂತ ಆ ಭಗವಂತ ದಿವ್ಯವಾಣಿಯಲ್ಲಿ ತಿಳಿಸ್ತಾನೆ. ಆಗ ದೇವತೆಗಳು ಕೇಳ್ಕೊಳ್ತಾರೆ, ನೀವು ಯಾರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರಿ ಅಂತನ್ಬಿಟ್ಟು. ಆಗ ಬ್ರಹ್ಮ ಹೇಳ್ತಾನೆ, ಅವನು ಪರಮಗುಹ್ಯನಾಗಿರುವಂಥವನು, ಪರಮಪದ, ಪರಬ್ರಹ್ಮ, ಪರಮ ಯಶಸ್ಸು, ಅಕ್ಷರ, ಅವ್ಯಕ್ತ, ಸನಾತನ, ತೇಜಸ್ಸು ಎಲ್ಲವೂ ಅವನೇ ಆಗಿದ್ದಾನೆ. ಪುರುಷ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧನಾಗಿರುವಂಥವನು ಕೂಡ ಆ ಭಗವಂತನೇ. ಮತ್ತು ಇವರೇ ಪರಮ ಸುಖ ಮತ್ತು ಪರಮ ಸತ್ಯ. ಅದಕ್ಕೋಸ್ಕರನೇ ತಮ್ಮ ಸುಹೃದಯಗಳಿಗೆ ಅಭಯವನ್ನು ಕೊಡುವಂತಹ ಈ ಕಿರೀಟ ಕೌಸ್ತುಭಧಾರಿ ಹರಿಯನ್ನು ಯಾರು ತಿರಸ್ಕಾರ ಮಾಡ್ತಾರೋ ಅವರು ಭಯಂಕರವಾದಂಥ ಅಂಧಕಾರದ ಒಳಗಡೆ ಬೀಳ್ತಾರೆ ಅಂತನ್ಬಿಟ್ಟು ಭಗವಂತನ ಬಗ್ಗೆ ಹೇಳ್ತಾನೆ ಬ್ರಹ್ಮ. ಈಗ ಮುಂದುವರೆದು ಭೀಷ್ಮರು ಹೇಳ್ತಾರೆ, ದೇವತೆಗಳು ಮತ್ತು ಋಷಿಗಳಿಗೆ ಹೇಳಿ ಬ್ರಹ್ಮ ಅವರನ್ನ ಬೀಳ್ಕೊಟ್ಟು ಹೊರಟು ಹೋಗ್ತಾನೆ. ಮತ್ತು ಅವರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ಒಂದ್ಸರಿ ಕೆಲವು ಪವಿತ್ರಾತ್ಮ ಮುನಿಗಣರು ಶ್ರೀಕೃಷ್ಣನ ವಿಷಯದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು. ಅವರ ಮುಖದಿಂದನೇ ನಾನು ಈ ಒಂದು ಪ್ರಾಚೀನ ಪ್ರಸಂಗವನ್ನ ಕೇಳಿದ್ದೆ. ಇದೇ ವಿಷಯವನ್ನ ನಾನು ಜಮದಗ್ನಿ ನಂದನನಾದಂತಹ ಪರಶುರಾಮ, ಆ ಮತಿವಂತನಾದಂತಹ ಮಾರ್ಕಂಡೇಯ, ವ್ಯಾಸ ಮತ್ತೆ ನಾರದರಿಂದಲೂ ಕೂಡ ಕೇಳಿದ್ದೇನೆ. ಅಂದ್ರೆ ಅರ್ಥ ಏನು? ಬೇಕಾದಷ್ಟು ಋಷಿ ಮುನಿಗಳು, ಮಹಾತ್ಮರು ಇವರೆಲ್ಲರೂ ಕೂಡ ಹೇಳಿರುವಂಥ ವಿಷಯ, ಮತ್ತೆ ಮುನಿಗಣರು ಕೂಡ ಚರ್ಚೆ ಮಾಡ್ತಾ ಇದ್ದಂಥ ವಿಷಯ, ಅದರ ಬಗ್ಗೆ ನಾನು ಬೇಕಾದಷ್ಟು ಸರಿ ನಾನು ಕೇಳಿದ್ದೀನಿ. ನಾರದರಿಂದ ಕೇಳಿದ್ದೀನಿ, ವ್ಯಾಸರು ಮತ್ತು ಪರಶುರಾಮರು ಇವರಿಂದ ಎಲ್ಲ ನಾನು ಕೇಳಿದ್ದೀನಿ. ಇದೆಲ್ಲ ಗೊತ್ತಿದ್ರೂ ಕೂಡ ನಮಗೆ ಶ್ರೀಕೃಷ್ಣ ವಂದನೀಯ ಮತ್ತು ಪೂಜನೀಯ ಯಾಕಾಗಿಲ್ಲ? ನಾವು ಖಂಡಿತವಾಗಲೂ ಕೂಡ ಇವರ ಪೂಜೆ ಮಾಡಬೇಕು. ಅವನು ನಿಜವಾಗಲೂ ಭಗವಂತ, ಯಾಕಂದರೆ ಇವ್ರ ಜೊತೆನಲ್ಲೇ ಇರ್ತಾನಲ್ವಾ. ಸೊ ಅದರಿಂದ ಭಗವಂತ ಅಂತ ಒಪ್ಕೊಳ್ತಾ ಇಲ್ಲ ಅವ್ರ ಮನಸ್ಸು. ಅದಕ್ಕೆ ಇಲ್ಲಿ ಭೀಷ್ಮರು ಹೇಳ್ತಾ ಇದ್ದಾರೆ, ಈಗ ದುರ್ಯೋಧನಾದಿಗಳೆಲ್ಲರೂ ಕೂಡ ಅವನನ್ನ ಒಬ್ಬ ಮನುಷ್ಯನ ಹಾಗೆ ನೋಡ್ತಾರಲ್ವಾ. ಅದಕ್ಕೋಸ್ಕರ ಇಲ್ಲಿ ನಾನು ಬೇಕಾದಷ್ಟು ಋಷಿಗಳಿಂದ, ಮುನಿಗಳಿಂದ, ನಾರದರಿಂದ ಎಲ್ಲ ಕೇಳಿದ್ದೀನಿ ನಾನು. ಆದರೂ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಇವನನ್ನು ನಾವು ಪೂಜಿಸೋದಿಲ್ಲ. ಯಾಕೆ? ನಿಜವಾಗ್ಲೂ ನಾವು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಬ್ರಹ್ಮರು ಹೇಳ್ತಾರೆ, ನಾನು ಮತ್ತೆ ಅನೇಕ ವೇದವೇತ್ತ ಮುನಿಗಳಂತೂ ನಿನಗೆ ಮತ್ತೆ ಮತ್ತೆ ಶ್ರೀಕೃಷ್ಣ ಮತ್ತೆ ಪಾಂಡವರ ಜೊತೆ ಯುದ್ಧವನ್ನ ನಿಶ್ಚಯ ಮಾಡೋದನ್ನ ತಪ್ಸು ಅಂತ ಹೇಳಿದ್ವಿ. ನೀನು ಆ ನಿರ್ಧಾರವನ್ನ ತಗೊಳ್ಬೇಡ, ಯುದ್ಧದ ನಿರ್ಧಾರವನ್ನ ತಗೊಳ್ಬೇಡ ಅಂತ ನಾವು ಎಷ್ಟು ಸರಿ ಹೇಳಿದ್ವಿ. ಆದರೆ ಮೋಹಕ್ಕೆ ವಶನಾಗಿರುವಂಥ ನೀನು ಇದ್ಯಾವುದರ ತತ್ವವನ್ನು ಕೂಡ ತಿಳ್ಕೊಂಡಿಲ್ಲ. ಯಾಕಂದರೆ ನಮಗೆ ಆ ವಿಚಾರ ಗೊತ್ತಿದೆ, ಇವರನ್ನು ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಗವಂತನ ಒಂದು ಕೃಪೆ ಅವ್ರ ಮೇಲಿದೆ, ಅವನ ರಕ್ಷಣೆ ಅವ್ರ ಮೇಲಿರೋದ್ರಿಂದ ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಯುದ್ಧ ಮಾಡಬೇಡ, ನೀನು ಸೋಲೋದಂತೂ ಗ್ಯಾರಂಟಿ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ಹೇಳಿದ್ರೂ ಕೂಡ ನೀನು ಅದರ ತತ್ವವನ್ನೇ ತಿಳ್ಕೊಂಡಿಲ್ಲ. ನಾನು ನಿನ್ನನ್ನು ಯಾವುದೋ ಒಬ್ಬ ಕ್ರೂರ ಕರ್ಮ ರಾಕ್ಷಸ ಅಂತಾನೆ ತಿಳ್ಕೊಳ್ತೀನಿ. ಯಾಕೆ ಅಂತಂದರೆ ನೀನು ಶ್ರೀಕೃಷ್ಣನನ್ನು ಮತ್ತು ಅರ್ಜುನನನ್ನು ದ್ವೇಷಿಸ್ತೀಯಲ್ಲ, ಅದಕ್ಕೆ ನೀನೊಬ್ಬ ರಾಕ್ಷಸನೇ ಆಗಿರಬೇಕು. ಈ ಸಾಕ್ಷಾತ್ ನರ ಮತ್ತು ನಾರಾಯಣರನ್ನು ಬೇರೆ ಯಾವುದೇ ಮನುಷ್ಯ ಹೇಗೆ ತಾನೇ ದ್ವೇಷ ಮಾಡೋದಕ್ಕೆ ಸಾಧ್ಯ? ಅವ್ರನ್ನ ದ್ವೇಷ ಮಾಡ್ತಾ ಇದ್ದೀರಾ ಅಂತಂದರೆ ರಾಕ್ಷಸರೇ ಮಾಡೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ನಿನಗೆ ಸರಿಯಾದನ್ನೇ ಹೇಳುವೆ, ಏನೋ ಒಂದು ವಿಚಾರವನ್ನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇವರು ಸನಾತನ, ಅವಿನಾಶಿ, ಸರ್ವಲೋಕಮಯ, ನಿತ್ಯ ಜಗದೀಶ್ವರ, ಜಗತ್ಕರ್ತ ಮತ್ತು ಅವಿಕಾರಿಯಾಗಿದ್ದಾರೆ. ಅಂದರೆ ಭಗವಂತ ಏನೆಲ್ಲ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇವರೇ ಯುದ್ಧ ಮಾಡುವಂಥವ್ರಾಗಿದ್ದಾರೆ, ಇವರೇ ಜಯ ಮತ್ತು ಇವರೇ ಗೆಲ್ಲುವಂಥವ್ರು. ಎಲ್ಲಿ ಶ್ರೀಕೃಷ್ಣ ಇದ್ದಾನೆ ಅಂದರೆ ಇಲ್ಲಿ ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾನೆ. ಇವನು ಜಗತ್ಕರ್ತ, ಅವಿಕಾರಿ, ಯುದ್ಧ ಮಾಡ್ತಾ ಇರೋನು ಅವನೇನೆ, ಇವನೇ ಜಯ, ಇವನೇ ಗೆಲ್ಲೋನು, ಎಲ್ಲವೂ ಅವನೇ ಆಗಿದ್ದಾನೆ. ಎಲ್ಲಿ ಶ್ರೀಕೃಷ್ಣ ಇದ್ದಾನೋ ಅಲ್ಲೇ ಧರ್ಮ ಇರುತ್ತೆ.
ಮತ್ತು ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಅನ್ನೋದಿರುತ್ತೆ. ಶ್ರೀಕೃಷ್ಣ ಪಾಂಡವರ ರಕ್ಷಣೆಯನ್ನು ಮಾಡ್ತಾನೆ, ಅದಕ್ಕೋಸ್ಕರನೇ ಅವರದೇ ಜಯ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಖಂಡಿತವಾಗಿ ಭೀಷ್ಮರು ಹೇಳ್ತಾ ಇದ್ದಾರೆ. ನಾವು ನಿನಗೆ ಎಷ್ಟು ಸರಿ ಹೇಳಿದ್ರು ನೀನು ಯುದ್ಧವನ್ನು ಪಾಂಡವರ ಜೊತೆ ಮಾಡಬೇಡ ಅಂದರೂ ನೀನು ಕೇಳಲಿಲ್ಲ. ಕೃಷ್ಣನೇ ಭಗವಂತ, ಅವನ ಮಾತನ್ನು ನೀನು ಒಪ್ಕೋ, ನೀನು ಸಂಧಿ ಮಾಡ್ಕೊ ಅಂದರೂ ನೀನು ಕೇಳಲಿಲ್ಲ. ಯಾಕೆ ಅಂತಂದರೆ ಕೃಷ್ಣ ಭಗವಂತ ಸ್ವಯಂ ಆಗಿದ್ದಾನೆ. ಅವನು ಎಲ್ಲಿರ್ತಾನೋ ಧರ್ಮ ಅಲ್ಲಿರುತ್ತೆ, ಧರ್ಮ ಎಲ್ಲಿರುತ್ತೋ ಅಲ್ಲೇ ಜಯ ಅನ್ನೋದಾಗೋದು. ಸೊ ಕೃಷ್ಣ ಪಾಂಡವರ ರಕ್ಷಣೆಯನ್ನು ಸದಾ ಮಾಡ್ತಿರ್ತಾನೆ, ಅದಕ್ಕೋಸ್ಕರನೇ ಜಯ ಅನ್ನೋದು ಅವರಿಗೆ ಆಗತ್ತೆ ಅಂತಂದ್ಬಿಟ್ಟು ಭೀಷ್ಮರು ಹೇಳ್ತಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.